ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಹೊಸ ವರ್ಷದ ಯುಗಾದಿ ಶುಭಾಶಯಗಳು. ಯುಗಾದಿಕ್ಕಾಗಿ ನಾವು ಎಲ್ಲ ರಾಶಿಗೂ ಒಂದೊಂದು ವಿಡಿಯೋ ಹಾಕೊಂಡು ಬರ್ತಾ ಇದ್ವಿ. ಈಗ ನಾವು ಮಾತಾಡೋದು ವಿಡಿಯೋ ಯಾವ ವಿಷಯ ಅಂದರೆ ಸಿಂಹ ರಾಶಿ. ಈ ಸಿಂಹ ರಾಶಿ ಗೊತ್ತಿರೋ ವಿಷಯನೇ. ಎಲ್ಲರೂ ಟಾಪ್ ವಿಷಯ ಇರ್ತಾರೆ, ಹೈಲಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರ್ತಾರೆ. ಅದು ಡಾಮಿನೇಟಿಂಗ್ ಅಂತ ಒಂದು ಲೀಡರ್ ಬೇಕಲ್ವಾ. ಲೀಡರ್ ಡಾಮಿನೇಟಿಂಗ್ ಅಂದ್ರೆ ಲೀಡರ್ಶಿಪ್ ಕ್ಯಾಪಬಿಲಿಟಿ ಅನ್ಕೋಬಹುದು. ಇಂಥ ವಿಚಾರ 4 ಜನಕ್ಕೆ ಒಳ್ಳೇದು ಮಾಡೋದು, ಯಾವಾಗಲೂ ಯಾರೊಬ್ರು ಚೆನ್ನಾಗಿರ್ಬೇಕಂತ ಒಳ್ಳೆ ಮನಸ್ಸಲ್ಲಿ ಇರೋರು ಏನಂದ್ರೆ ಈ ಸಿಂಹರಾಶಿನವರು. ಅಂತ ಸಿಂಹರಾಶಿನವ್ರಿಗೆ ಈ ವರ್ಷ ಫಲ ಹೆಂಗಿದೆ ಅಂತ ಹೇಳಿದ್ರೆ, ಒಳ್ಳೆ ವಿಷಯ ಅಂದ್ರೆ ಗುರು ಪ್ಲಾನೆಟ್ ತುಂಬಾ ಅವ್ರದ್ದು ಈ ಸಿಂಹಾಧಿಪತಿ ಸೂರ್ಯ ಇರ್ತಾರಲ್ವಾ, ಮೋಸ್ಟ್ ಒಳ್ಳೆ ಫ್ರೆಂಡ್ ಏನಂದ್ರೆ ಥಿಕ್ಕೆಸ್ಟ್ ಫ್ರೆಂಡ್ ಅಂಡ್ ಅಡ್ವೈಸರ್ ಏನಂದ್ರೆ ಈ ಗುರುಗ್ರಹ. ಈ ಗುರುಗ್ರಹ ಅಂತ ಗುರುಗ್ರಹ 11ನೇ ಮನೆಯಲ್ಲಿ ಬರುತ್ತೆ. 11ನೇ ಮನೆ ಅಂದ್ರೆ ಯಾವುದು? ಈ ಮಿಥುನ ರಾಶಿ. ಈ 11ನೇ ರಾಶಿಗೆ ಬರುವಾಗ ಏನಾಯ್ತು ಅಂದ್ರೆ, ಇವರು ಏನೇನು ಆಸೆಗಳು ಮನಸ್ಸಲ್ಲಿ ಇಟ್ಟಿದ್ರೋ, ಇಷ್ಟು ದಿವಸ ಯಾವ್ದಾವ್ದು ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡಿದ್ದೀರೋ ಅಂತ ಪ್ರಾಬ್ಲಮ್ಗಳಿಗೆಲ್ಲ ಫುಲ್ ಆಗಿ ಈಗ ಸೊಲ್ಯೂಷನ್ ಬರುತ್ತವೆ. ಟೋಟಲ್ ಕ್ಲಾರಿಟಿ ಬರುತ್ತವೆ. ಯಾಕಂದ್ರೆ ಗುರು ಮತ್ತು ಸಿಂಹಾಧಿಪತಿ ಸೂರ್ಯ ಇಬ್ರು ಒಳ್ಳೆ ಥಿಕ್ಕೆಸ್ಟ್ ಫ್ರೆಂಡ್ಗಳು. ಸೊ ಅಂತ ಫ್ರೆಂಡ್ ಗ್ರಹ 11ನೇ ಮನೆ ಬರೋದು ಏನೈತೆ ನೀವೇ ಯೋಚನೆ ಮಾಡ್ಕೋಬಹುದು, ಒಳ್ಳೆ ಫಲ ಅಂತ. ಸೊ ಬೆಸ್ಟ್, ತುಂಬಾ ಚೆನ್ನಾಗಿರೋ ಫಲ ಅಂದ್ರೆ ಈ 11ನೇ ಮನೆಯದವರೆ ಗುರು ವಿಚಾರ. ಆದ್ರೆ 8ನೇ ರಾಶಿನಲ್ಲಿ ಶನಿ ಮಹಾತ್ಮ 29ನೇ ತಾರೀಕಿಗೆ, ದಟ್ ಮೀನ್ಸ್ ನಮ್ದು ಯುಗಾದಿ ದಿವಸಕ್ಕೆ ಸ್ವಲ್ಪ ಗಂಟೆಗೆ ಮುಂಚೆ ಕುಂಭರಾಶಿನಲ್ಲಿಂದ ಮೀನ ರಾಶಿಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ರಾಹು ಇದ್ದಾರೆ, ಶುಕ್ರ, ಬುಧ, ಈ ಸಿಂಹಾಧಿಪತಿ ಸೂರ್ಯನಲ್ಲಿ ಇದ್ದಾರೆ. ಟೋಟಲ್ ಆಗಿ 5 ಗ್ರಹಗಳಿದೆ. ಈ 5 ಗ್ರಹಗಳು ಅಲ್ಲಿ ಇರೋದು ಏನಪ್ಪ ಅಂದ್ರೆ 8ನೇ ಮನೆಯಲ್ಲಿ ಪಂಚಗ್ರಹ ಯೋಗ ಅಂತ ಒಂದು ಯೋಗ ಕ್ರಿಯೇಟ್ ಆಗ್ತವೆ. ಇದು ತುಂಬಾ ರ್ಯಾರ್. ಬಟ್ 8ನೇ ಮನೆಯಲ್ಲಿ ನಡೀತದೆ ಸರ್. ಇದು ಒಳ್ಳೆ ವಿಷಯ ಅಂದ್ರೆ ಒಳ್ಳೆ ವಿಷಯನೂ ಇದೆಯೇ, ಸ್ವಲ್ಪ ಕಷ್ಟವಾಗಿರೋ ವಿಷಯನೂ ಇದೆಯೇ. ಆದ್ರೆ ಈ ಒಳ್ಳೆ ವಿಷಯ ಏನಪ್ಪ ಅಂದ್ರೆ, ಏನೋ ಲಾಟ್ರಿ ಅಂತ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಇರ್ತದೆ ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಮ್ಯಾಟರ್ಸ್ ಎಲ್ಲ ಪಾಸಿಟಿವ್ ಆಗಿ ಮಾಡ್ಕೊಂಡು ಯಾರೋ ಒಬ್ರು ಕೊಡ್ತಾರೆ. ಒಬ್ಬ ಪ್ಲಾನೆಟ್ ಕೈ ಕೊಟ್ಟರು ಬೇರೆ ಪ್ಲಾನೆಟ್ ಸಪೋರ್ಟ್ ಆಗಿ ಮಾಡುತ್ತವೆ. ಸೊ ಅದೇ ತರ ನಾವು ಹೇಳಿದ್ವಿ, ಗುರು ದೃಷ್ಟಿ ಏನಾಯ್ತಂದ್ರೆ 5ನೇ ಮನೆ, 3ನೇ ಮನೆ, 7ನೇ ಮನೆ. ಸೊ 3ನೇ ಮನೆ, 5ನೇ ಮನೆ, 7ನೇ ಮನೆ ಅಂದ್ರೆ ಗೊತ್ತಿರೋ ವಿಷಯ ಏನಂದ್ರೆ ಮ್ಯಾರೇಜ್ ವಿಷಯದಲ್ಲಿ ಪರ್ಫೆಕ್ಟ್. ಯಾವ ಹುಡುಗರು ಸಿಂಹ ರಾಶಿನವರು ವೆಯ್ಟ್ ಮಾಡ್ಕೊಂಡಿದ್ರು ಈ ಮ್ಯಾರೇಜ್ ವಿಷಯ ಪಾಸಿಟಿವ್ ಆಗಿ ಮುಂದೆ ಹೋಗ್ತವೆ. 3ನೇ ಮನೆ ಒಂಥರ ಫ್ಯಾಮಿಲಿ ವಿಷಯಕ್ಕೆ ಪಾಸಿಟಿವ್ ಆಗಿ ರಾಶಿ. 5ನೇ ಮನೆ ಮಗು ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡಿದ್ರೆ ಮಗು ಆಗ್ತವೆ. ಆಮೇಲೆ 7ನೇ ಮನೆ ಒಳ್ಳೆ ಹುಡುಗಿ ಸಿಗ್ತಾರೆ. ಇಂಥ ವಿಷಯಕ್ಕೆ ಇದು ಬೆಸ್ಟ್ ಅಂತ ಹೇಳ್ತಿರೋದಂದ್ರೆ ಇವು ಮದುವೆ ವಿಚಾರದಲ್ಲಿ. ಶನಿ ಮಹಾತ್ಮ ಈ ದಿವಸ 8ರಲ್ಲಿ ಇರ್ತಾರೆ. ಆರೋಗ್ಯ ವಿಷಯದಲ್ಲಿ ಏನೋ ತೊಂದರೆ ಅನ್ಕೊಂಡಿದ್ರೆ 8ರಲ್ಲಿ ಹೋಗೋ ಶನಿ ಮಹಾತ್ಮ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಕೊಡುತ್ತವೆ. ಅಲ್ಲಿರೋದು ಹೆಲ್ತ್ ಇಶ್ಯೂನ ಸಾಲ್ವ್ ಮಾಡ್ತದೆ. ರಾಹು 9ನೇ ಮನೆ ದೃಷ್ಟಿ ನೋಡ್ತದೆ. ಅದು ಒಳ್ಳೆ ಫಲನೇ ನಾವು ಅನ್ಕೋಬಹುದು. ಒಂಥರ ಅಪ್ಪ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ವಿಷಯ ಬರ್ಬೋದು, ಅದು ಸ್ವಲ್ಪ ನೋಡ್ಕೋ ವಿಷಯ. ಕೇತು ಪ್ಲಾನೆಟ್ ಗ್ರಹ ಈ ರಾಶಿಗೆ ಬರ್ತಾರೆ. ಏನಪ್ಪ ಆಗ್ಬೋದು ಅಂದ್ರೆ ಒಂಥರ ಸ್ಪಿರಿಚುವಲ್ ಕನೆಕ್ಟ್ ಜಾಸ್ತಿ ಆಗ್ತದೆ. ಧ್ಯಾನ, ಯೋಗ, ದೇವಸ್ಥಾನ ಹೋಗ್ಬಿಟ್ಟು ಬರೋದು, ಇಂಥ ವಿಷಯ ಜಾಸ್ತಿ ಸ್ಪಿರಿಚುವಲ್ ಲೈನ್ಗೆ ಹೋಗ್ತೀರಾ. ಸ್ವಲ್ಪ ಐಸೋಲೇಷನ್ ಬರುತ್ತೆ. ಬಿಟ್ಟರೆ ಸಾಕಿಲ್ಲ ಯಾವ ಕಡೆ ಕೂತ್ಕೊಂಡು ಏನೋ ಒಂದು ಮೊಬೈಲ್ ನೋಡ್ಕೊಂಡು ಬುಕ್ ಓದೋದು, ಇಲ್ಲೇ ಒಂಥರ ಧ್ಯಾನ ಮಾಡ್ಕೊಂಡಿರೋ ವಿಷಯ ಜಾಸ್ತಿ ಕಂಡು ಬರುತ್ತವೆ. ಅದೇ ಬಿಟ್ಟರೆ ಈ ಕೇತು ಪ್ಲಾನ್ ಒಂದು ಸಿಂಹ ರಾಶಿಯನ್ನು ಒಳ್ಳೇದೇ ಮಾಡ್ತಾರೆ.
ಅದಕ್ಕಾಗಿ ನಾವು ಭಯ ಬೀಳಬೇಕಾಗಿಲ್ಲ. ಅದೇ ಥರ 7ನೇ ಮನೆಯಲ್ಲಿ ಬರೋ ರಾಹು ಪ್ಲಾನೆಟ್ ಈ ಸ್ವಲ್ಪ ಇಷ್ಟು ದಿವಸ ಹಸ್ಬೆಂಡ್ ವೈಫ್ ಜೊತೆಯಲ್ಲಿರೋ ಬಾಂಡೇಜ್ನೇ ಸ್ವಲ್ಪ ಪ್ಲಸ್ ಮಾಡುತ್ತೆ, ಮೈನಸ್ ಮಾಡುತ್ತೆ. ತುಂಬ ತಿಕ್ಕಾದರೆ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಇಲ್ಲ ಸರ್ ನಾನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಇಟ್ ಮೇಕ್ಸ್ 100% ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಮಾಡುತ್ತದೆ. ಓಕೆ, ಇದು ಗ್ರಹಸ್ಥಿತಿ ಇದೆ ಸರ್. ಈ ಗೋಚಾರದಲ್ಲಿ 11ನೇ ಮನೆಯಲ್ಲಿ ಗುರು ಬರೋದು ಏನಪ್ಪಾ ಅಂದರೆ 10ನೇ ಮನೆಯಲ್ಲಿ ಗುರು ಬರುವಾಗ ದಟ್ ಮೀನ್ಸ್ ಹೀಗೆ ಸ್ಥಿತಿ ಬಿಫೋರ್ ಮೇ ಸ್ವಲ್ಪ ಪ್ರೊಫೆಷ್ನಲ್ ಕೆಲಸ ಬಿಟ್ಟು ಚೇಂಜಸ್ ಬಂದಿದೆ. ಕೆಲಸ ವಿಷಯದಲ್ಲಿ, ಪ್ರೊಫೆಷನಲ್ ವಿಷಯದಲ್ಲಿ ತುಂಬ ಚೇಂಜಸ್ ಬಂದಿದೆ. ತುಂಬ ಜನ ಕೆಲಸನೇ ಬಿಟ್ಬಿಟ್ಟಿರ್ತಾರೆ. ಕೆಲಸ ಅದು ಬೇರೆ ಕಂಪನಿಗೆ ಮುಂದೋಗಿರ್ತಾರೆ, ಇಲ್ಲ ಕೆಲಸ ಬಿಟ್ಟು ಮನೇಲಿ ಇರ್ತಾರೆ. ಸೊ ದೇ ಲಾಸ್ಟ್ ಮೋಸ್ಟ್ ಆಫ್ ಥಿಂಗ್ಸ್. ಹಣಕಾಸಾಗಲಿ, ಈ ಕೆಲಸದ ವಿಷಯ ಆಗಲಿ, ಆ ಥರ ಮಾಡ್ಕೊಂಡು ಯಾರು ಇರುತ್ತಾರೋ ಅಂಥ ವಿಷಯಕ್ಕಲ್ಲ ಈ 11ನೇ ಮನೆ ಮೇ ತಿಂಗಳು ಆದಮೇಲೆ ಬಿಟ್ಟಿರೋ ಕೆಲಸ ಅದೇ ಕಂಪನಿಯಲ್ಲಿ ವಾಪಸ್ ಕರಿಬೋದು. ಅಂಥ ಸಿಚುವೇಶನ್ ಚೆನ್ನಾಗಿ ಬರುತ್ತೆ. ಇಲ್ಲ ಇದಕ್ಕಂತೂ ಒಳ್ಳೆ ಪೊಸಿಷನ್ ಈ ಗುರು ಕೊಡ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಮಾಡಿಕೊಂಡು ಒಳ್ಳೆ ತುಂಬ ಕಂಪನಿ ಕೆಲಸಗಳು ಅದೇ ಯಾವುದು ಲಾಸ್ಟ್ ಮಾಡಿದ್ರು ಜಾಬ್ ಆಗಲಿ ಪ್ರೊಫೆಷನಲ್ ಆಗಿ ಚೆನ್ನಾಗಿ ಬರುತ್ತೆ. ಬಿಸ್ನೆಸ್ ಮೇನ್ ಯಾವ್ದು ಕಲ್ಕೊಂಡ್ಬಿಟ್ಟಿದ್ದೀರೋ ಯು ಗೆಟ್ ಇಟ್ ಬ್ಯಾಕ್. ಅದು 100% ಗ್ಯಾರಂಟಿ ಸರ್. ಹೊಸ ಪ್ರಾಡಕ್ಟ್ ತಗೊಳ್ಳೋಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಇಷ್ಟು ದಿವಸ ಏನೋ ಒಂಥರ ಕೈ ಕಾಲು ನೋವು ಅಂತ ಆ ಪೇನ್ ಈ ಪೇನ್ ಅಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ತೊಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ನೀವು ಅನ್ಕೊಂಡಿರೋದಲ್ಲ ಪಾಸಿಟಿವ್ ಆಗಿ ನಡೀತಿದೆ. ನೀವೇನು ಅನ್ಕೊಂಡಿದ್ರೋ ಅದು ಮುಟ್ಟಿದೆಲ್ಲ ಕೈಲಿ ಚಿನ್ನ ಅಂತ ಹೇಳ್ತೀವಲ್ವ, ಆ ಥರ ಆಗಿ ಬರ್ತವೆ. ಯು ಕ್ಯಾನ್ ಪ್ಲಾನ್ ಇಟ್. ಒಳ್ಳೆ ಲಾಭ ಸಿಗ್ತವೆ. ಆಮೇಲೆ ನಮಗೆ ಇರೋದು ನೀವು ಯಾವ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು ಬಿಸ್ನೆಸ್ ಮಾಡಿದ್ರು ಧನ ಲಾಭ ಸೇರಿ ಬರ್ತವೆ. ಬಟ್ ಆದರೆ ಒಂದ್ಸಾರಿ ನಾ ಹೇಳಿದಂತ ಸುಮ್ಮನೆ ಕೂತ್ಕೋಬಾರ್ದು ಸರ್. ಒಂದು ಆಸ್ಟ್ರಾಲಜಿ ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಟೈಮ್ ಇರುವಾಗ ಆಸ್ಟ್ರಾಲಜಿ ಚೆಕ್ ಮಾಡ್ಕೊಂಡು ವಿಶ್ಲೇಷಣೆ ಮಾಡಿಕೊಂಡು ಯಾವ ಇನ್ವೆಸ್ಟ್ಮೆಂಟ್ ಆಗಲಿ ಯಾವ್ದು ಬಿಸ್ನೆಸ್ ಆಗಲಿ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದರೆ ಲಗ್ನ ಇಂಪಾರ್ಟೆಂಟ್, ಅದರ್ ಪ್ಲಾನೆಟ್ ಕನೆಕ್ಟ್ ಇಂಪಾರ್ಟೆಂಟ್. ನಾವು ಹೇಳ್ತಾರೆ ಜನರಿಗೆ ಈ ಟೈಮ್ ಚೆನ್ನಾಗಿದೆ, ಆ ಟೈಮಲ್ಲಿ ನೀವು ಯಾವ ಥರ ಮಾಡ್ಬೋದು ಅಂತ ಥಿಂಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಜಾತಕ ಚೆಕ್ ಮಾಡ್ಕೊಳ್ಳೋದು ಒಳ್ಳೆ ವಿಷಯ. ಆಲ್ರೆಡಿ ಅಲ್ಲಿರ್ತಾರ ನೀಲಿ ಕಳೆದಾಕಿರೋ ವಸ್ತುಗಳು ವಾಪಸ್ ಬರುತ್ತವೆ. ಎಂಡೆಯಲ್ಲಿ ಶನಿಮಹಾತ್ಮ ಏನಪ್ಪ ಅಂದರೆ ಒಂಥರ ಅನ್ನೆಸೆಸರಿ ಕಷ್ಟ ನಷ್ಟ ಕೊಡೋ ಥರ ಇರ್ತವೆ. ಬಟ್ ಅದು ಸನ್ ಪೊಸಿಷನ್ ದಶಾಭುಕ್ತಿ ಚೆನ್ನಾಗಿರುವಾಗ ಅದು ಅಷ್ಟೊಂದು ಎಫೆಕ್ಟ್ ಏನೂ ಜಾಸ್ತಿ ಬರೋದಿಲ್ಲ. ಸ್ವಲ್ಪ ವಿಷಯದಲ್ಲಿ ಯೋಚನೆ ಮಾಡಿ ಒಂಥರ ಮನಸ್ಸು ಬೇಜಾರಾಗ್ತವೆ. ಆ ವಿಷಯಕ್ಕೆ ದಶಾಭುಕ್ತಿ ಸಪೋರ್ಟ್ ಮಾಡಿ ಸೂರ್ಯನ ಪೊಸಿಷನ್ ಚೆನ್ನಾಗಿದ್ರೆ ಇದೇನೋ ಎಫೆಕ್ಟ್ ಕೊಡೋದಿಲ್ಲ. ಬಟ್ ಒಂದು ನೆಗೆಟಿವ್ ಏನಪ್ಪ ಅಂದರೆ ನಿಮ್ಮ ಕೆಳಗಡೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಸಿಂಹ ರಾಶಿನವ್ರಿದ್ರೆ ಅವ್ರ ಅಸಿಸ್ಟೆಂಟ್ ಜಾಸ್ತಿ ಇರ್ತಾರೆ. ಅವ್ರು ಹೇಳೋ ಥರ ಕೈ ಆಡಿಸಿದ್ರೆ ಕಾಲು ಆಡಿಸಿದ್ರೆ ಇಮಿಡಿಯೇಟ್ ಆಗಿ ಕೆಲಸ ಮಾಡೋದು ತುಂಬ ಜನ ಇರ್ತಾರೆ. ಈಗ ಏನಪ್ಪ ಅಂದರೆ ಅವ್ರಿಗೆ ಹೇಳೋದು ಮಾತು ಕೇಳೋದಿಲ್ಲ. ಅದು ನನಗೆ ವಿಷಯ. ನಿಮ್ಮ ಮಾತು ಸ್ವಲ್ಪ ಮರ್ಯಾದೆ ಕಡಿಮೆ ಆಗ್ಬಿಡುತ್ತೆ. ಯಾಕಂದರೆ 2ನೇ ಮನೆ ಶನಿಮಹಾತ್ಮ ದೃಷ್ಟಿ ಇದೆಯೇ, ಕೆಲಸದವರೆಲ್ಲ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ. ಅವರು ನಿಮ್ಗೆ ಬಾಸ್ ಆಗೋ ಥರ ಚಾನ್ಸಸ್ ಜಾಸ್ತಿ ಮಾತಾಡ್ತಾರೆ, ಬೇರೆ ಏನಿಲ್ಲ. ಸೊ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋ ವಿಷಯ. ಆಮೇಲೆ ನೀವು ಹೇಳೋದು ಮಾತು ಏನಾದ್ರು ಯಾರೋ ಮಾತು ಕೊಟ್ಟರೆ ಜನಗಳು ಹಸ್ಬೆಂಡ್ ನಂಬಲ್ಲ. ನೀವು ಹೋದ ಸಾರಿ ಕೊಟ್ಟರೆ ಮಾತು ವರ್ಕೌಟ್ ಮಾಡಿಲ್ಲಪ್ಪ ಅಂತ ಸ್ವಲ್ಪ ನೆಗೆಟಿವ್ ಆಗಿ ಇದು ಮಾಡೋ ಚಾನ್ಸಸ್ ಇರುತ್ತೆ. ಅವಾಗ ಸ್ವಲ್ಪ ಹಸಿವು ಇಮಿಡಿಯೇಟ್ ಊಟ ಮಾಡಬೇಕಂತ ಒಂಥರ ಸಿಚುವೇಶನ್ ಬರುತ್ತೆ. ಈ ರಾಹು 7ನೇ ಮನೆಯಲ್ಲಿ ಬರೋದು ಏನಪ್ಪ ಅಂದರೆ ಸ್ವಲ್ಪ ಊರಾಗಿ ಓಡಾಡೋದು ಬಿಡಿಸುತ್ತೆ, ಬೇರೆನಿಲ್ಲ. ಈ ಎಸ್ಪೆಷಲಿ ಮಾರ್ಕೆಟಿಂಗ್ ಫೀಲ್ಡ್ ಇಲ್ಲಿರೋರು ಅಂಥ ಪೀಪಲ್ಗೆಲ್ಲ ಏನಾಗುತ್ತೆ ತುಂಬ ಪ್ರಯಾಣ ಜಾಸ್ತಿ ಇರ್ತವೆ. ಹೋಗ್ತಾರೆ ಬಟ್ ವರ್ಕ್ ಕೆಲಸ ಆಗಲ್ಲ. ಒಂದು ಕೆಲಸಕ್ಕೆ 4 ಸಾರಿ ಹೋಗ್ಬೇಕಂತ. ಸೊ ಅಂಥ ಸಿಚುವೇಶನ್ ಬರುತ್ತೆ. ಹಸ್ಬೆಂಡ್ ವೈಫ್ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಇರೋ ಮರ್ಯಾದೆ ಸ್ವಲ್ಪ ಕಡಿಮೆ ಆಗ್ಬೋದು. ಆಮೇಲೆ ಯಾವ್ದಾದ್ರು ಹಳೆ ಗರ್ಲ್ ಫ್ರೆಂಡ್ ಇದ್ದರೆ ಅಥವಾ ಬೇರೆ ಇಲ್ಲೀಗಲ್ ಸಿಚುವೇಶನ್ ಇದ್ದರೆ ಸ್ವಲ್ಪ ಪಾಸಿಟಿವ್ ಆಗಿ ಒಂದು ಅಥವಾ ಇಲ್ಲ ಸರ್ ಅಂದ್ರೂ ಒಬ್ಬರು ಕನೆಕ್ಟ್ ಸಿಗ್ತಾರೆ, ಸ್ವಲ್ಪ ಹುಷಾರಿರ್ಬೇಕಾಗುತ್ತೆ. ಡಿಸ್ಟೆನ್ಸ್ ಪ್ಲೇಸ್ಗೆ ಹೋಗ್ಬಿಟ್ಟು ಬರ್ಬೋದು. ಫಾರಿನ್ ಟ್ರಾವೆಲ್ ಬೇರೆ ಅಂಥ ವಿಷಯನ ಪ್ಲಾನ್ ಮಾಡ್ಕೊಬೋದು. ಬಟ್ ಕೇದು ಒಂದಲ್ಲಿ ರಾಶಿನಲ್ಲಿ ಬರೋದು ಸ್ವಲ್ಪ ಕನ್ಫ್ಯೂಷನ್, ಮನಸ್ಸು ಒಂಥರ ಡಿಪ್ರೆಷನ್. ಅದು ಸ್ವಲ್ಪ ಧ್ಯಾನ ಯೋಗ ಇಲ್ಲ ದೇವಸ್ಥಾನ ಹೋಗ್ಬಿಟ್ಟು ಬರೋದ್ರಲ್ಲಿ ಸ್ವಲ್ಪ ಅದು ಕಂಟ್ರೋಲ್ ಮಾಡ್ಬೋದು. ಸ್ವಲ್ಪ ವಿಷಯದಲ್ಲಿ ಹಾಗೆ ಸ್ವಲ್ಪ ಕಿರಿಕಿರಿ ಇರ್ತವೆ. ಬಟ್ ಎನಿಮಿ ಆಗಲಿ ಇಷ್ಟು ದಿವಸ ನನಗೆ ತುಂಬ ಜನ ಅಪೋಸ್ ಮಾಡಿದ್ರು, ತುಂಬ ಜನ ಇದು ಮಾಡಿದ್ರು ಅಂದರೆ ಅವರೆಲ್ಲ ಕಳೆದೋಗ್ಬಿಡ್ತಾರೆ.
ಡೋಂಟ್ ವೆರಿ, ಅವ್ರು ಏನು ನಿಮ್ಗೆ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಏನೋ ಕಾಲು ಕೈ ನೋವಿತ್ತು, ಸ್ಟಮಕ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂತ ಇಷ್ಟು ದಿವಸ ಇದ್ದಿರೋದಕ್ಕೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಕಾನ್ಫಿಡೆಂಟ್ ಆಗಿ ನೀವು ಮುಂದುವರಿಸ್ಬೋದು, ಏನು ತೊಂದರೆ ಇಲ್ಲ. ಯಾವ ವಿಷಯದಲ್ಲಾದ್ರೂ ಸಿಂಹರಾಶಿ ಅಂದರೆ ಕಾನ್ಫಿಡೆಂಟ್ ಜಾಸ್ತಿ. ಮುಂದೆ ಇರೋ ಕಾಲು ಹಿಂದೆ ಇನ್ನೊಂದ್ಸರಿ ಇಡೋದಿಲ್ಲ. ಅವ್ರು ಏನಿದೆ ಅಷ್ಟೇ ನಡಿಬೇಕು. ಅವ್ರು ಹೇಳಿದ್ದು ತಪ್ಪಾದ್ರೂ ಅವ್ರು ಹೇಳೋದು ಪರ್ಫೆಕ್ಟಾಗಿ ಮಾತಾಡ್ಬಿಟ್ಟು ಮಾತಲ್ಲಿ ವಿನ್ ಮಾಡ್ತಾರೆ. ಸೊ ಅದು ಟೈಮ್ ಇವಾಗ ತುಂಬ ಚೆನ್ನಾಗಿದೆ, ಮಾಡ್ಕೋಬೋದು. 11ನೇ ಮನೆಯಲ್ಲಿ ಬರ್ತಾ ಗುರು ಏನಪ್ಪ ಅಂದರೆ, ಇಷ್ಟು ದಿವಸ ಯಾರು ಮಕ್ಕಳಾಗಿಲ್ವೋ ಅಥವಾ ಮದುವೆ ಮಾಡ್ಕೊಳ್ತಾರೆ ನೋಡಿ, ಇಮ್ಮಿಡಿಯೇಟ್ ಆಗಿ ಮಗು ಆಗೋ ವಿಚಾರ ತುಂಬ ಚೆನ್ನಾಗಿರ್ತವೆ, ಪ್ಲಾನ್ ಮಾಡ್ಬೋದು. ಇಷ್ಟು ದಿವಸ ಮದುವೆ ಮಾತ್ರ ಮಾಡ್ಕೊಂಡಿದ್ದೀನಿ, ವರ್ಕ್ ಬಿಸಿ ಇದ್ದೀವಿ ಅಂತ ಅಂದ್ಕೊಂಡಿದ್ರೆ ಇರ್ಬೋದು. ಬಟ್ ಈ ಟೈಮ್ ರೈಟ್ ಟೈಮ್, ನೀವು ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೆ ಮಗು ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ. ಆಮೇಲೆ ಸಾಲ ವಿಷಯದಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಕಮಿಟ್ಮೆಂಟ್ ಮಾಡಿ ಏನೋ ಮಾಡ್ಕೊಂಡಿರ್ತಾರೆ ನೋಡಿ, ಆ ಸಾಲ ಹೀಗೆ ಏನೋ ಒಂದು ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀರಾ. ಕಮಿಟ್ಮೆಂಟ್ಸ್ ಎಲ್ಲವೂ ಫುಲ್ಫಿಲ್ ಮಾಡಿಬಿಟ್ಟು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡೋ ಥರ ಚಾನ್ಸಸ್ ಚೆನ್ನಾಗಿದೆಯೇ. ಮಕ್ಕಳ ವಿಷಯದಲ್ಲಿ ಒಂಥರ ನಿಮ್ಗೊಂದು ಮರ್ಯಾದೆ ಬರುತ್ತೆ, ಏನು ತೊಂದರೆ ಇಲ್ಲ. ಯಾವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ ಸರ್ ಅರ್ಧದಲ್ಲಿ ನಿಂತು ಹೋಗ್ಬಿಡಿ ಅಂದರೆ, ಈ ಸಿಂಹ ರಾಶಿನ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಜಾಸ್ತಿ ಇರ್ತವೆ, ಕಷ್ಟ ಬಿದ್ದು ಬಿಲ್ಡಿಂಗ್ ಮುಗಿಸ್ಬೇಕಾಗುತ್ತೆ. ಸೊ ಅದು ವಿಷಯ ಈಗ ರೈಟ್ ಟೈಮ್, ಈಗಲೇ ಮುಗಿಸಿ. ಈ 1 ಇಯರ್ಗಳು ಮುಗಿಸಿಲ್ಲ ಅಂದರೆ ಆಮೇಲೆ ಮನೆ ಕಟ್ಟಕ್ಕೆ ಮುಗಿಕೊಳ್ಳೋದು ಕಷ್ಟ. ಸೊ ಒಳ್ಳೆ ಟೈಮ್ ಯೂಸ್ ಮಾಡ್ಕೊಳ್ಳಿ ಸರ್. ಆಮೇಲೆ ಬ್ಯಾಂಕ್ ಲೋನ್ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ರೆ ನೀವು ಈ ಟೈಮ್ ಲೋನ್ ಸಿಗ್ತವೆ. ಮನೆ ರೆನೋವೇಟ್ ಮಾಡ್ಬೋದು, ಹೊಸ ಮನೆ ತಗೋಬೋದು, ಜಮೀನು ತಗೋಬೋದು. ಇಂಥ ವಿಚಾರಗಳೆಲ್ಲ ಲೋನ್ ಅವರೇ ಹುಡ್ಕೊಂಬಂದು ಕೊಡ್ತಾರೆ. ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬಿಡಿ, ಬೇರೆ ಏನಿಲ್ಲ. ಯಾವುದೋ ಒಂದು ಕೇಸು, ಕೋರ್ಟ್, ಆಮೇಲೆ ಬೇರೆ ಏನಾದ್ರು ಪ್ರಾಬ್ಲಮ್ ಇರೋ ವಿಷಯದಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋದು ಒಳ್ಳೇದು. ಈ ಲಾಯರ್ಗಳು ಏನು ಅಡ್ವೈಸ್ ಕೊಡ್ತಾರೋ ಅದು ತಕ್ಕನಾಗಿ ಮುಂದುವರೆದ್ರು. ಡೋಂಟ್ ಟೇಕ್ ಸೆಲ್ಫ್ ಡಿಸಿಷನ್ಸ್, ಯಾಕಂದ್ರೆ ಅದು ಪಾಸಿಟಿವ್ ಹೋಗೋದಿಲ್ಲ. ಲಾಯರ್ ಅಡ್ವೈಸ್, ಇನ್ನೊಬ್ಬರು ಅಡ್ವೈಸ್ ತೊಗೊಂಡು ಮುಂದೆ ಹೋಗೋದು ಉತ್ತಮ. ಸ್ವಲ್ಪ ಆವಾಗ ಮರ್ತುಬಿಡೋ ವಿಷಯ ಜಾಸ್ತಿ ಆಗ್ತವೆ. ಸೊ ನೀವು ಮರ್ತುಬಿಡೋ ವಿಷಯ ಏನಂದರೆ, ಒಂದು ಒಡವೆ ಆಗಲಿ, ಆಮೇಲೆ ಯಾವುದೋ ಒಂದು ಹೈ ವ್ಯಾಲ್ಯೂ ಇರೋ ಪ್ರಾಡಕ್ಟ್ ಆಗಲಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು ಸರ್. ಇಲ್ಲಾಂದರೆ ಇಟ್ಬಿಟ್ಟು ಸಿಕ್ಕೋದಿಲ್ಲ, ಪರದಾಡಬೇಕಾಗತ್ತೆ ಅಷ್ಟೇ, ಬೇರೆ ಇಲ್ಲ. 8ರ ರಾಗು 2ರ ಕೇದು ಸ್ವಲ್ಪ ವಿಷಯದಲ್ಲಿ ಇಷ್ಟು ದಿವಸ ತೊಂದರೆ ಫೇಸ್ ಮಾಡಿರ್ತೀರ, ಅದು ಇವಾಗ ಪೊಸಿಷನ್ ಚೇಂಜ್ ಆಗ್ತವೆ. ಅದೆಲ್ಲ ಮರ್ತ್ಬಿಟ್ಟು ಹೊಸ ವಿಷಯ ಪ್ಲಾನ್ ಮಾಡೋದು ಉತ್ತಮ. ಜಾಸ್ತಿ ಮಾತಾಡಬಾರ್ದು ಅಷ್ಟೇ, ಮಾತುಗಳು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಯಾಕೆ 2ನೇ ಮನೆ ಶನಿ ಆತ್ಮ ದೃಷ್ಟಿ ಇರೋದು ಇಂಥ ವಿಷಯಕ್ಕೆ ಹೇಳ್ತಿಂದ ಆಲ್ರೆಡಿ ಹೇಳಿದ್ದೀನಿ. ಇದೊಂದು ಪರಿಹಾರವಾಗಿ ನಾವು ತಗೋಬೋದು. ಆಮೇಲೆ ದೇವಸ್ಥಾನ ವಿಷಯದಲ್ಲಿ ಹೋಗ್ಬಿಟ್ಟು ಒಂಥರ ಪೂಜೆ ಪುನಸ್ಕಾರ ಮಾಡ್ಕೊಂಬರೋದು ಉತ್ತಮ. ಸ್ವಲ್ಪ ನಿದ್ದೆ ವಿಷಯದಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ, ನೈಟಲ್ಲಿ ನಿದ್ದೆ ಕಡಿಮೆ ಆಗ್ತವೆ. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ಸ್ ಜಾಸ್ತಿ ಇರ್ತವೆ, ಏನೋ ಒಂದು ವಿಷಯಕ್ಕೆ ಇಮಿಡಿಯೇಟ್ ಹೋಗೋ ಥರ ಇರ್ತವೆ. ಸ್ವಲ್ಪ ಹಸ್ಬೆಂಡ್ ವೈಫ್ ವಿಷಯದಲ್ಲಿ ಈ ಈಗೋ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಈ ಸಿಂಹರಾಶಿ ಸ್ವಲ್ಪ ಈಗೋ ಬಿಟ್ಕೊಡೋಕ್ಕಾಗಲ್ಲ. ಆಮೇಲೆ ಏನಪ್ಪ ಅಂದರೆ, ಈ ಫ್ಯಾಮ್ಲಿನವರು ಎಸ್ಪೆಷಲಿ ವೈಫ್ ಸ್ವಲ್ಪ ಡೌಟ್ ಬೀಳ್ತಾರೆ. ಯಪ್ಪ ಎಲ್ಲಿ ಹೋಗ್ತಾನೆ, ಏನು ವಿಷಯ, ಯಾರ ಹತ್ರ ಮಾತಾಡ್ತಾನೆ, ಸ್ವಲ್ಪ ಟ್ರ್ಯಾಕ್ಗೆ ಶುರುವಾಗ್ತಾರೆ. ಬಿ ಕೇರ್ಫುಲ್, ಇದೊಂದು ವಿಷಯ. ಇದನ್ನು ನೋಡಿಕೊಂಡು ಏನಪ್ಪ ಅಂದರೆ, ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಹಸ್ಬೆಂಡ್ ಇವ್ರಿಗೆ ಯಾರು ಇದ್ದಾರೋ ಸ್ವಲ್ಪ ಅವ್ರು ಟೆನ್ಷನ್ ಮಾಡಿಕೊಂಡು ಕರ್ಕೊಂಡು ಒಂದು BP ವಿಚಾರ ಅಥವಾ ಶುಗರ್ ಅಂತ ವಿಷಯ ಬರೋಕ್ಕೆ ಚಾನ್ಸಸ್ ಇದೆಯಾ. ಇದು ನಾವು ಸ್ವಲ್ಪ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಉತ್ತಮ, ಇಲ್ಲದ ತೊಂದರೆಗಳು ಬರುತ್ತದೆ. ಹೊಸ ಪ್ರಾಪರ್ಟಿ ತೊಗೊಳ್ಳೋದು, ಜಮೀನು ತೊಗೊಳ್ಳೋ ವಿಷಯ ಪಾಸಿಟಿವ್ ಆಗಿ ಮುಂದೆ ಹೋಗ್ಬೋದು. ಹಳೆ ಗಾಡಿ ಏನೋ ಇದ್ದರೆ ಅದೆಲ್ಲ ಒಳ್ಳೆ ರೇಟ್ಗೆ ಸೇಲ್ ಮಾಡ್ಬೋದು. ಸೇಲ್ ಮಾಡಿಬಿಟ್ಟು ಹೊಸ ಪ್ರಾಪರ್ಟಿ ಫರ್ದರಾಗಿ ತೊಗೊಂಡು ಹೋಗ್ಬೋದು. ಗಂಡ ಹೆಂಡತಿ ವಿಚಾರ ಪ್ರಾಬ್ಲಮ್ ಸಾಲ್ವ್ ಆಗಿ ಮಗು ಮಾಡ್ಕೊಳ್ಳೋಂಥ ಇಬ್ಬರಿಗೂ ಮೈಂಡ್ ಬಂದ್ಬಿಟ್ಟು ಮಗು ಮಾಡ್ಕೊಳ್ಳೋ ಸಿಚುವೇಶನ್ ಚೆನ್ನಾಗಿದೆಯೇ. ಮಗಳಿದ್ರೆ, ಹೆಣ್ಮಗಳಿದ್ದಾರೆ ಸರ್, ಇಲ್ಲ ಮಗ ಇದ್ದಾರೆ ಅಂದರೆ ಒಳ್ಳೆ ಮೊಮ್ಮಗ ಸಿಗ್ತಾನೆ, ಮೊಮ್ಮಗಳು ಸಿಗ್ತಾರೆ, ಮ್ಯಾರೇಜ್ಗೆ ಪ್ಲಾನ್ ಮಾಡಿ ಮುಗಿಸ್ಬೋದು. ಸ್ವಲ್ಪ ಇಷ್ಟು ದಿವಸ ಫೇಸ್ ಮಾಡಿರೋ ಪ್ರಾಬ್ಲಮ್ ಎಲ್ಲ ನಮ್ಗೊಂದೇ ಪೊಸಿಷನ್ ಇಲ್ಲ, ನಾನು ಹೆಂಗಿದ್ರು ಹಿಂಗೆ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಇವ್ರಿಗೆಲ್ಲ ಒಳ್ಳೆ ಹೈ ಕ್ಲಾಸ್ ಪೊಸಿಷನ್ ಬರ್ತವೆ, ದೊಡ್ಡ ಪೊಸಿಷನ್ ಬರುತ್ತೆ. ಯು ಕ್ಯಾನ್ ಪ್ಲಾನ್ ದಟ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಮುಂದುವರಿಸ್ಬೋದು. ಸ್ವಲ್ಪ ಏನಂದರೆ, ಈ ನಿಮ್ಮ ಕೆಳಗಡೆ ಇರೋ ಕೆಲಸದವರು ಸ್ವಲ್ಪ ಹುಷಾರಿರ್ಬೇಕು, ಬೇರೆ ಏನಿಲ್ಲ. ಯಾವಾಗಲೂ ಈ ಕೆಲಸದವರು ಮುಂದೆ ಮಾತಾಡಲ್ಲ,
ಈ ಸಿಂಹರಾಶಿ ಇರುತ್ತೆ. ಮುಂದೆ ಕೈ ಕಟ್ಟಿ ನಾಟಕ ಮಾಡ್ತಾರೆ, ಹಿಂದೆ ಏನೇನು ಕೆಲಸ ಮಾಡಬೇಕು ಮಾಡ್ತಾರೆ. ಎಸ್ಪೆಷಲಿ ಡ್ರೈವರ್ಗಳು, ನಿಮ್ಮ ಕೆಳಗಡೆ ಕೆಲಸ ಮಾಡುವವರುಗಳು, ಇಂಥ ವಿಷಯಗಳೇ ಮುಂದೆ ಒಂಥರ ಮಾತಾಡ್ತಾರೆ. ದೇವರೇ ಗುರುಗಳೇ ಎಲ್ಲ ಮಾತಾಡಿ ಕೈ ಕಟ್ಕೊಂಡು ಕೂತ್ಕೊಳ್ತಾರೆ. ಹಿಂದೆ ಹೋದ್ರೆ ನಿಮಗೆ ಬೇರೆ ಥರ ಬಕೆಟ್ ಕೊಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಸೊ ಇಂಥ ಸಿಂಹ ರಾಶಿನವರು ಅದು ಯಾವಾಗಲೂ ಇದು ಪರ್ಮನೆಂಟ್ ಇಶ್ಯೂನೇ. ಸ್ವಲ್ಪ ಹಿಂದೆ ವಿಷಯಕ್ಕೆ ಹುಷಾರಿರ್ಬೇಕು. ಸ್ವಲ್ಪ ಪಾರ್ಟ್ನರ್ಶಿಪ್ನ ವಿಷಯದಲ್ಲಿ ಏನೋ ಬಿಸ್ನೆಸ್ ಮಾಡ್ತೀನಿ ಸರ್, ಪಾರ್ಟ್ನರ್ಶಿಪ್ ಸ್ವಲ್ಪ ಕೇರ್ಫುಲ್ ಮಾತಾಡೋದು ಉತ್ತಮ. ಸ್ವಲ್ಪ ಒಂಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕಂಡು ಬರ್ತವೆ. ನಾವು ಗೌರ್ಮೆಂಟ್ ಎಂಪ್ಲಾಯಿ ಸರ್, ಗೌರ್ಮೆಂಟ್ ಪೊಸಿಷನ್ ಇದ್ದರೆ ಏನು ತೊಂದರೆ ಇಲ್ಲ, ಪೊಸಿಷನ್ ಚೇಂಜ್ ಆಗ್ತದೆ. ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಲ್ಲಿ ಅನ್ಕೊಂಡಿಲ್ವೋ ಅಂಥ ಪ್ಲೇಸ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದು ತೊಂದರೆ ಇರ್ತವೆ. ಈ IT BT ಇರ್ತಾರೆ ನೋಡಿ, ಅಂತ IT ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆ ಫೀಲ್ಡಲ್ಲಿ ಇರೋಕ್ಕೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಗ್ತವೆ. ಅದು ಬಿಟ್ಟರೆ ಬಟ್ ಎಷ್ಟು ವರ್ಕ್ಲೋಡ್ ನೀವು ತೊಗೊಂಡು ಹೋಗ್ತೀರೋ ಅದು ತಕ್ಕನವಾಗಿ ಒಳ್ಳೆ ಪ್ರಮೋಷನ್, ಒಳ್ಳೆ ಇದು ಯಾವುದು ಹಣಕಾಸು, ಬೋನಸ್ ಇಂಥ ವಿಷಯ, ಅಪ್ರಿಷಿಯೇಷನ್ ವ್ಯಾಲ್ಯೂ, ಇನ್ಸೆಂಟಿವ್ಗಳು ಸಿಕ್ಕಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ. ಬೈ ಓವರಾಲ್ ಸಿಂಹ ರಾಶಿನವ್ರಿಗೆ ತುಂಬ ಚೆನ್ನಾಗಿದೆಯೇ. ಯಾಕಂದ್ರೆ 11th ಹೌಸಲ್ಲಿ 11ನೇ ಮನೆಯಲ್ಲಿ ಗುರು ಇರೋದು, ಧೈರ್ಯವಾಗಿ ಮಾಡ್ಬೋದು. ಈ 8ನೇ ಮನೆಯಲ್ಲಿ ಸ್ವಲ್ಪ ಅದು ಟೆಂಪ್ರರಿ ಪ್ರಾಬ್ಲಮ್ಗಳು, ಅಲ್ಲಿ ಬೇರೆ ಎಲ್ಲ ಪ್ಲಾನೆಟ್ ಮೂವ್ ಆಗ್ಬಿಡುತ್ತೆ. ಅಲ್ಲಿ ಶನಿ ಮಹಾತ್ಮ ಒಬ್ಬರೇ ಅಲ್ಲಿ ಇರ್ತಾರೆ, ಅದೇನೋ ತೊಂದರೆ ಇಲ್ಲ. ಬಟ್ ಇಂಥ ವಿಷಯ ಯಾಕಂದರೆ ಶನಿ ಮಹಾತ್ಮ ಅಲ್ಲಿ ಇರೋದಕ್ಕೂ 2.5 ವರ್ಷ ಅಲ್ಲಿ ಇರ್ತಾರೆ. ಸೊ ಅದಕ್ಕೆ ಈ ವರ್ಷದಲ್ಲಿ ಸ್ವಲ್ಪ ಹೇಳಿರೋ ನೆಗೆಟಿವ್ ಪಾಯಿಂಟ್ಗಳು, ಮಾತಿನ ವಿಷಯದಾಗಲಿ, ಹಣಕಾಸು ವಿಷಯದಾಗಲಿ, ಕಮಿಟ್ಮೆಂಟ್ ಕೊಡೋದ ವಿಷಯದಾಗಲಿ ಸ್ವಲ್ಪ ಯೋಚನೆ ಮಾಡಿ ಕೇರ್ಫುಲ್ಲಾಗಿ ಕೊಡಿ ಅಂತ ಹೇಳಿಬಿಟ್ಟಿದ್ದೀನಿ ಸರ್. ಅದೇ ಬಿಟ್ಟರೆ ಅದರ್ವೈಸ್ ಇಟ್ಸ್ ಅ ಗುಡ್ ಟೈಮ್. ಪ್ಲಾನ್ ಮಾಡಿ ಮುಂದುವರಿಸಿ ಒಳ್ಳೆ ವಿಷಯ ಮಾತಾಡಿ ಅಂತ ಹೇಳಿ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ.